ಮುಂದಿನ ವಾರ ಗೋಲ್ಡ್ನಲ್ಲಿ ಟ್ರೇಡ್ ಮಾಡೋಕ್ಕೆ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಯಾವ್ಯಾವು ಅಂತ ನೋಡ್ಕೊಂಡು ಬರೋಣ. ಈಗ ಮಂತ್ಲಿ ಟೈಮ್ ಫ್ರೇಮ್. ಈ ಮಂತ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡೋದಾದರೆ ಟೋಟಲ್ ಆಗಿ ಅಪ್ ಟ್ರೆಂಡ್ ಆಗಿದೆ. ಈಗ ನಾವು ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಇಲ್ಲೊಂದು ನಮಗೆ ಲೆವೆಲ್ ಕಾಣೋಕ್ಕೆ ಸಿಗುತ್ತೆ. ಈ ಲೆವೆಲ್ನ ಐಡೆಂಟಿಫೈ ಮಾಡೋ ಸಲುವಾಗಿ ನಾವು ಡೇ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಇಲ್ಲಿ ಡೇ ಟೈಮ್ ಫ್ರೇಮಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಲೆವೆಲ್ ಅರೌಂಡ್ 3433 ಇಂದ 3456ವರೆಗೂ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗೋಕ್ಕೆ ಸಿಗುತ್ತೆ. ಯಾಕೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಾರ್ಕೆಟ್ 1 2 3 4 ಸಾರ್ತಿ ಈ ಲೆವೆಲಿಂದ ರಿಜೆಕ್ಷನ್ ಆಗಿ ಕೆಳಗಡೆ ಬಂದು ಮೇಲ್ಗಡೆ ಬ್ರೇಕ್ ಆಗಿಬಿಟ್ಟು ಕಂಟಿನ್ಯೂ ಅಪ್ ಟು ಇವತ್ತಿನವರೆಗೂ ಮಾರ್ಕೆಟ್ ಏನಾಗಿದೆ ಅಪ್ ಟ್ರೆಂಡಲ್ಲೇ ಮೂವ್ಮೆಂಟ್ ಆಗಿದೆ. ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇಲ್ಲಿ ನಾವು ಯಾವ ತರಹ ಎಂಟ್ರಿನ ಫೈಂಡ್ ಮಾಡ್ಬೋದು ಅಂದರೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿ ಇಲ್ಲಿ ಏನಾದರೂ ಒಂದು 15 ಮಿನಿಟ್ ಕ್ಯಾಂಡಲಲ್ಲಿ ಅಥವಾ 1 ಅವರ್ ಕ್ಯಾಂಡಲಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಎಕ್ಸಾಕ್ಟಾಗಿ ಈ ಲೆವೆಲ್ಗೆ ಟಚ್ ಆಗಿರಬೇಕಾಗುತ್ತೆ. ಇಲ್ಲಿಂದ ಒಂದೇನಾದರೂ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ನಾವು ಆವಾಗ ಅಪ್ಸೈಡಲ್ಲಿ ಪ್ಲ್ಯಾನ್ನ ಮಾಡಬಹುದಾಗಿರುತ್ತೆ. ಈಗ 4 ಅವರ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. 4 ಅವರ್ ಟೈಮ್ ಫ್ರೇಮಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ಕಾಣೋಕ್ಕೆ ಸಿಗುತ್ತೆ. ಈ ಲೆವೆಲ್ 3770 ಇಂದ 3724ವರೆಗೂ ಈ ಲೆವೆಲ್ ನಮಗೆ ಕಾಣೋಕ್ಕೆ ಸಿಗುತ್ತೆ. ಯಾಕೆ ಈ ಲೆವೆಲ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ, ಆರ್ಡರ್ ಬ್ಲಾಕ್ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಅಂದರೆ ಮಾರ್ಕೆಟಲ್ಲಿ ಏನಾಗಿದೆ, ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗೋದು, ಅಂದರೆ ಈ ಹೈನ ಬ್ರೇಕ್ ಆಗಿದೆ. ಸೊ ಹಾಗಾಗಿ ನಮಗೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗಿ ಕಾಣೋಕ್ಕೆ ಸಿಗುತ್ತೆ. ಇಲ್ಲಿ ನಾವು ಎಂಟ್ರಿನ ಯಾವ ಥರ ಫೈಂಡ್ ಮಾಡ್ಬೋದು ಅಂದರೆ, ಮಾರ್ಕೆಟ್ ಏನಾದರೂ ಇಲ್ಲಿಗೆ ಬಂದು ಇಲ್ಲಿ ಏನಾದರೂ 15 ಮಿನಿಟ್ ಅಥವಾ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನಾದರೂ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಆವಾಗ ನಾವು ಅಪ್ಸೈಡಲ್ಲಿ ಪ್ಲ್ಯಾನ್ನ ಮಾಡಬಹುದು. ನಾನು ಏನಕ್ಕೆ ಡೌನ್ ಸೈಡಲ್ಲಿ ಜಾಸ್ತಿ ಪ್ಲ್ಯಾನ್ನ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ, ಈಗ ನೋಡ್ತಾ ಇರ್ಬೋದು ಓವರ್ ಆಲ್ ಟ್ರೆಂಡ್ ಏನಾಗಿದೆ ಅಪ್ ಟ್ರೆಂಡ್ ಆಗಿದೆ. ಹಾಗಾಗಿ ನಾವು ಟ್ರೆಂಡ್ನ ಫಾಲೋ ಮಾಡಿದ್ರೆ ಬೆಸ್ಟ್ ಆಗಿ ನಮಗೆ ಎಂಟ್ರಿಗಳು ಸಿಗುತ್ತೆ. ಹಾಗಾಗಿ ನಾನು ಅಪ್ಸೈಡಲ್ಲೇ ಜಾಸ್ತಿ ಪ್ಲ್ಯಾನ್ನ ಮಾಡ್ತಾ ಇರೋದು. ಜೊತೆಗೆ ನಮಗೆ ಇನ್ನೊಂದು ಲೆವೆಲ್ ಕಾಣ್ತಾ ಇದೆ ಇಲ್ಲಿ, ಅರೌಂಡ್ 3784 ಇಂದ 3794ವರೆಗೂ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಯಾಕೆ ಅಂದರೆ ಇಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು, ಎಕ್ಸಾಕ್ಟಾಗಿ ಈ ಲೆವೆಲ್ಗೆ ರೀಟೆಸ್ಟ್ ಆಗಿ ಮಾರ್ಕೆಟ್ ಏನಾಗಿದೆ ಮೇಲ್ಗಡೆ ಹೋಗಿದೆ. ಹಾಗಾಗಿ ನಮಗೆ ಇದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಯಾವ ಥರ ಎಂಟ್ರಿ ಪಡೆಯೋದಂದರೆ, ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಬರಬೇಕಂದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಏನು ಮಾಡಬಹುದು, ಇಲ್ಲಿಂದ ಬಂದು ಇಲ್ಲಿ ಏನಾದ್ರೂ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅಥವಾ ಒಂದು 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆದರೆ ನಾವು ಅಪ್ಸೈಡಲ್ಲಿ ಪ್ಲ್ಯಾನ್ನ ಮಾಡಬಹುದು. ಇಲ್ಲಪ್ಪ ಇಲ್ಲಿ ಏನಾಯಿತು, ಸಡನ್ನಾಗಿ ಬಂತು ಒಂದು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ ಈ ಲೆವೆಲ್ನ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದಾಗ ನಾವು ಯಾವ ಥರ ಪ್ಲ್ಯಾನ್ ಮಾಡಬಹುದು ಅಂತಂದರೆ, ಇಲ್ಲಿ ಒಂದು ಚಿಕ್ಕದಾಗಿ ರೀಟೆಸ್ಟ್ ಆಗಿ ಒಂದು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಅಥವಾ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆದರೆ ನಾವು ಈ ಬ್ರೇಕ್ ಆಗಿರುವಂತಹ ಕ್ಯಾಂಡಲ್ನ ಮೇಲ್ಗಡೆ ಸ್ವಲ್ಪ ಗ್ಯಾಪ್ನ ಕೊಟ್ಟು ಅಲ್ಲಿ ನಾವು SLನ ಇಟ್ಟು ಇಲ್ಲಿಯವರೆಗೂ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗೋಲ್ಡ್ ಕಡೆಯಿಂದ. ಇಫ್ ಇನ್ ಕೇಸ್ ಈ ಮಾರ್ಕೆಟ್ ಏನಾದರೂ ಸಡನ್ನಾಗಿ ಇಲ್ಲೇ ಬಂದು ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿ ಮೇಲ್ಗಡೆ ಹೋದರೆ ಟ್ರೆಂಡ್ನ ಫಾಲೋ ಮಾಡಿದ್ರೆ ನಮಗೆ ಇಲ್ಲಿವರೆಗೂ ಟಾರ್ಗೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಫ್ ಇನ್ ಕೇಸ್ ಒಂದು ಸರ್ತಿ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿಗೆ ಬಂದು ಒಂದು ಗ್ರೀನ್ ಕ್ಯಾಂಡಲ್ ಆಗಿ ಎಲ್ಲರನ್ನು ಟ್ರ್ಯಾಪ್ ಮಾಡಿ ಆಮೇಲೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಥರ ಇದ್ದಾಗ ನಾವೇನು ಮಾಡಬೇಕು, ಇಫ್ ಇನ್ ಕೇಸ್ ನಾವೇನಾದರೂ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಯಿತು 15 ಮಿನಿಟ್ ಅಥವಾ 5 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಅಂತಂದು ಇಲ್ಲಿ ಎಂಟ್ರಿ ತೊಗೊಂಡಿರ್ತೀವಿ ಅಂದರೆ, ಇಫ್ ಇನ್ ಕೇಸ್ ಏನಾದರೂ ಈ ಲೆವೆಲ್ನ ಕೆಳಗಡೆ ಏನಾದರೂ 15 ಮಿನಿಟ್ ಕ್ಯಾಂಡಲ್ ಮತ್ತು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ ನಾವು ಆವಾಗ ಡೌನ್ ಸೈಡಲ್ಲಿ ಇನ್ನೊಂದು ಎಂಟ್ರಿನ ಪ್ಲ್ಯಾನ್ ಮಾಡಬಹುದಾಗಿರುತ್ತೆ. ಅಪ್ ಟು ನಮ್ಮ ಟಾರ್ಗೆಟ್ ಈ ಲೆವೆಲ್ವರೆಗೂ ಇರುತ್ತೆ. ಈ ಲೆವೆಲ್ ಅರೌಂಡ್ 3725ವರೆಗೂ ನಾವು ನಮ್ಮ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡಬಹುದು ಡೌನ್ ಸೈಡಲ್ಲಿ. ಜೊತೆಗೆ ನಮಗೆ 4 ಅವರ್ ಟೈಮ್ ಫ್ರೇಮಲ್ಲಿ ಇನ್ನೂ ಒಂದು ಲೆವೆಲ್ ಕಾಣೋಕ್ಕೆ ಸಿಗುತ್ತೆ. ಇಲ್ಲಿ ನೀವು ಮೇಲ್ಗಡೆ ಇದೇನು ನೋಡ್ತಾ ಇದ್ದೀರಲ್ಲ, ಈ ಲೆವೆಲಿಂದ ಮಾರ್ಕೆಟ್ ಏನಾಗಿದೆ 3 ಡೇಸಿಂದ ಕಂಟಿನ್ಯೂಷನ್ ಆಗಿ 1 2 3 ಸರ್ತಿ ಕಂಟಿನ್ಯೂ ಆಗಿ ಈ ಲೆವೆಲಿಂದ ಮಾರ್ಕೆಟ್ ಕೆಳಗಡೆ ಬಂದಿದೆ. ಹಾಗಾಗಿ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗೋ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಎಂಟ್ರಿನ ಯಾವ ಥರ ಫೈಂಡ್ ಮಾಡ್ಬೋದು ಅಂದರೆ, ಇಫ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಾಳೆ ಇಲ್ಲೇ ಎಲ್ಲಾದರೂ ಓಪನ್ ಆಯಿತು ಅಂದರೆ, ಇಫ್ ಇನ್ ಕೇಸ್ ಮೇಲ್ಗಡೆ ಬ್ರೇಕ್ ಆಗಿ 1 ಅವರ್ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆಯಿತು ಅಂತಂದರೆ ಆವಾಗ ನಾವು ಅಪ್ಸೈಡಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾವ ಥರ ನಾವು ಅಪ್ಸೈಡಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡ್ಬೋದು ಅಂದರೆ, ಈ ಬ್ರೇಕ್ ಆಗಿರುವಂಥ ಕ್ಯಾಂಡಲ್ಲು ಆಮೇಲೆ ಸ್ವಲ್ಪ ರೀಟೆಸ್ಟ್ಗೆ ಕೆಳಗಡೆ ಬಂದು ಅಥವಾ ಇಲ್ಲಿವರೆಗೂ ಬರ್ಬೋದು ಅಥವಾ ಇಲ್ಲೇ ಬರ್ಬೋದು. ಯಾವುದೇ ಕಾರಣಕ್ಕೂ ಈ ಬ್ರೇಕ್ ಆಗಿರುವಂಥ ಕ್ಯಾಂಡಲ್ನ ಲೋ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಿ 1 ಅವರ್ ಟೈಮ್ ಫ್ರೇಮಲ್ಲಿ ಕ್ಲೋಸ್ ಆಗಬಾರ್ದು. ಕೆಳಗಡೆ ಬಂದು ಇಲ್ಲಿಂದ ಏನಾದರೂ ಒಂದು ಗ್ರೀನ್ ಕ್ಯಾಂಡಲ್ ಏನಾದರೂ 15 ಮಿನಿಟ್ ಟೈಮ್ ಫ್ರೇಮಲ್ಲಿ
ಫಾರ್ಮೇಷನ್ ಮಾಡಿದ್ರೆ ಅವಾಗ ನಾವು ಅಪ್ಸೈಡಲ್ಲಿ ಪ್ಲ್ಯಾನ್ನ ಮಾಡಬಹುದಾಗಿರುತ್ತೆ. ಟಾರ್ಗೆಟ್ ಏನಿದ್ರೆ 1:1.5 ಆರ್ 1:2ವರೆಗೂ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಅಥವಾ ಇಫ್ ಇನ್ ಕೇಸ್ ಏನಾಗುತ್ತೆ 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಎಂಟ್ರಿ ತೊಗೊಂಡಾದ್ಮೇಲೆ ಇಲ್ಲಿ 1 ಅವರ್ ಟೈಮ್ ಫ್ರೇಮಲ್ಲಿ ಮೇಲ್ಗಡೆ ಬ್ರೇಕ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ರಿವರ್ಸ್ ಆಗಿ ಕೆಳಗಡೆ ಬಂದು ಇಲ್ಲಿ ರೀಟೆಸ್ಟ್ ತೊಗೊಳ್ದೆ ಮತ್ತೆ ಕೆಳಗಡೆ ಬಂದು ಈ ಕ್ಯಾಂಡಲ್ನ ಕೆಳಗಡೆ ಏನಾದ್ರೂ ಡೌನ್ ಸೈಡಲ್ಲಿ ಒಂದು 1 ಅವರ್ ಟೈಮ್ ಫ್ರೇಮಲ್ಲಿ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆದರೆ ಅವಾಗ ನಾವು ಡೌನ್ ಸೈಡಲ್ಲಿ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಅದು ಬೇರೆ ರೀತಿಯ ಒಂದು ಸ್ಟ್ರಾಟರ್ಜಿ ಆಗಿರುತ್ತೆ. ಜೊತೆಗೆ ಈಗ ನಾವು 1 ಅವರ್ ಟೈಮ್ ಫ್ರೇಮ್ಗೆ ಹೋಗೋಣ. ಈ 1 ಅವರ್ ಟೈಮ್ ಫ್ರೇಮಲ್ಲಿ ನಮಗೆ ಒಂದು ಟ್ರೆಂಡ್ ಲೈನ್ ಕಾಣೋಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು 1, 2, 3 ಸರ್ತಿ ಏನಾಗಿದೆ ಈ ಟ್ರೆಂಡ್ ಲೈನ್ಗೆ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇಫ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲೆಲ್ಲಾದರೂ ನಿಯರೆಸ್ಟ್ ಓಪನ್ ಆಗಿ ಆಮೇಲೆ ಈ ಲೆವೆಲ್ಗೆ ಟಚ್ ಆಗಿ ಇಲ್ಲಿಂದ ಮಾರ್ಕೆಟ್ ಮೇಲೆಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ಆ ಥರ ಆಗಿಲ್ಲಪ್ಪ, ಓವರ್ ಆಲ್ ಟ್ರೆಂಡ್ ಅಪ್ಸೈಡಲ್ಲೇ ಇದೆ, ಇಫ್ ಇನ್ ಕೇಸ್ ಏನಾದರೂ ಅಪ್ಸೈಡಲ್ಲಿ ಎಂಟ್ರಿ ತೊಗೊಂಡಿರುವಂತಹ ಟ್ರೇಡರ್ಸ್ಗಳು ಪ್ರಾಫಿಟ್ ಬುಕ್ಕಿಂಗ್ನ ಮಾಡಿದ್ರೆ ಆವಾಗ ನಮಗೆ ಡೌನ್ ಸೈಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ನಾವು ಯಾವ ಥರ ಪ್ಲ್ಯಾನ್ ಮಾಡಬಹುದು ಅಂದರೆ, ಇಫ್ ಇನ್ ಕೇಸ್ ಏನಾದರೂ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ನ ಕೆಳಗಡೆ ಏನಾದ್ರೂ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ ಈ ಒಂದು ಟ್ರೆಂಡ್ ಲೈನ್ 1 ಅವರ್ ಟೈಮ್ ಫ್ರೇಮ್ದು ಕನ್ಫರ್ಮೇಷನ್ ಪರ್ಪಸ್ ನಾವು 15 ಮಿನಿಟ್ ಟೈಮ್ ಫ್ರೇಮ್ನ ನೋಡೋಣ. ಈ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಈ ಒಂದು ಟ್ರೆಂಡ್ ಲೈನ್ನ ಕೆಳಗಡೆ ಏನಾದರೂ ಕ್ಲೋಸ್ ಆದರೆ ಆವಾಗ ನಾವು ಡೌನ್ ಸೈಡಲ್ಲಿ ಎಂಟ್ರಿನ ಪ್ಲ್ಯಾನ್ ಮಾಡಬಹುದು. ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂದರೆ, ಇಲ್ಲಿಂದ ನಾವು ಎಂಟ್ರಿ ತೊಗೊಂಡ್ರೆ ಅರೌಂಡ್ ಈ ಲೆವೆಲ್ನ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿರುವಂಥ ಕ್ಯಾಂಡಲ್ನ ಮೇಲ್ಗಡೆ ಸ್ವಲ್ಪ ಗ್ಯಾಪ್ನ ಕೊಟ್ಟು ನಾವು ಮೇಲ್ಗಡೆ SLನ ಇಡಬೇಕಾಗುತ್ತೆ. ನಮ್ಮ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ ಇದು ಆಗಿರುತ್ತೆ. ಯಾಕಂದರೆ ಇದು ಕೂಡ ನಮಗೆ 4 ಅವರ್ ಟೈಮ್ ಫ್ರೇಮಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿದೆ. ಹಾಗಾಗಿ ಇದಾದಮೇಲೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಏನಾಗಿರುತ್ತೆ ಇಲ್ಲಿವರೆಗೂ ಆಗಿರುತ್ತೆ. ಮಾರ್ಕೆಟ್ ಇಲ್ಲ ಏನು ಮಾಡ್ಬೋದು, ಇಲ್ಲಿ ಎಲ್ಲ ನಿಯರೆಸ್ಟ್ ಓಪನ್ ಆಗಿ ಇಲ್ಲಿಂದ ಕೆಳಗಡೆ ಬಂದು ಇಲ್ಲಿಂದ ರೀಟೆಸ್ಟ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಆದರೆ ನಾವು ಅಪ್ಸೈಡಲ್ಲಿ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಯಾಕಂದರೆ ಓವರ್ ಆಲ್ ಅಪ್ ಟ್ರೆಂಡಲ್ಲೇ ಇರೋದ್ರಿಂದ ನಾವು ಅಪ್ಸೈಡಲ್ಲೇ ಸ್ವಲ್ಪ ಪ್ಲ್ಯಾನ್ನ ಜಾಸ್ತಿ ಮಾಡಬೇಕಾಗಿರುತ್ತೆ. ಜೊತೆಗೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಲೈನ್ಗಳು ಹೆಲ್ಪ್ಫುಲ್ ಆಗಿರುವಂತಹ ಒಂದು ಲೈನ್ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ, ಇಲ್ಲಿಗೆ ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿದೆ ಅಂತೇಳಿ ನಮಗೆ ಈಸಿಯಾಗಿ ಫೈಂಡ್ ಮಾಡೋಕ್ಕೆ ಸಿಗುತ್ತೆ. ಹಾಗಾಗಿ ನಾನು ಈ ಒಂದು ಲೈನ್ನ ಹಾಕೊಂಡಿರೋದು. ಇದು ಯಾವ ಥರ ಹಾಕೊಳ್ಳೋದು ಅಂದರೆ, ಇದರ ಜೊತೆಗೆ ನಾವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಲೆವೆಲ್ ಕಾಣಿಸ್ತಾ ಇದೆ, ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ, ಆಟೋಮೆಟಿಕ್ಕಾಗಿ ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ, ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ. ಇದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿನ್ನೆ ಹೈ ಎಲ್ಲಿವರೆಗೂ ಹೈ ಹೋಗಿದೆ, ನಿನ್ನೆ ಎಲ್ಲಿವರೆಗೂ ಲೋ ಹೋಗಿದೆ, ಎಷ್ಟೆರಡು ಹೈ ಮತ್ತು ಲೋ ಮೇಲೆ ಕೂಡ ನಮಗೆ ಸ್ಟ್ರಾಟಜಿಸ್ಗಳಿವೆ. ಅದ್ರ ಮೇಲೆ ಕೂಡ ನಾವು ಎಂಟ್ರಿ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನೋಡಿ ಅದರಲ್ಲಿ ಯಾವ ಥರ ನಾವು ಮಾರ್ಕ್ ಮಾಡ್ಬೋದು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.